ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಕಾರ್ಯಕ್ರಮ ಹೆಜ್ಜೆ ಇಟ್ಟಿದ್ದು, ನನ್ನ ವೈಯಕ್ತಿಕ ಖರ್ಚಿನ ಜೊತೆಗೆ ಎಸ್ಎಸ್ಎಲ್ಸಿ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ 32 ಮಕ್ಕಳಿಗೆ ತಲಾ 5,000 ಸಹಾಯಧನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಮೈಸೂರು ಜಿಲ್ಲಾ ವಕ್ಫ್ ಬೋರ್ಡ್ನಿಂದ ನೀಡಲಾಗಿದೆ ಎಂದು ಮೈಸೂರು ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷ ಅಜೀಜುಲ್ಲಾ ಅಜ್ಜು ವಿವರಿಸಿದರು. ಮೈಸೂರಿನ ಹೃದಯ ಭಾಗದಲ್ಲಿರುವ ಸಯ್ಯಾಜಿರಾವ್ ರಸ್ತೆಯಲ್ಲಿ ಜಿಲ್ಲಾ ವಕ್ಫ್ ಕಚೇರಿ ಮುಂಭಾಗದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ಅವರು, ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಇಂತಹ ಕಾರ್ಯಕ್ಕೆ ಹೆಜ್ಜೆ ಇಟ್ಟಿರುವುದು ಹಾಗೂ ನಮ್ಮ ನಾಯಕರು ಹಾಗೂ ರಾಜ್ಯದ ಸಚಿವ ಬಿಜೆಡ್ ಸಮೀರ್ ಅಹಮದ್ ಖಾನ್ ಅವರ ಗುಣ ಆದರ್ಶ ತತ್ವಗಳನ್ನು ಪಾಲಿಸಿಕೊಂಡು ಸದಾ ಬಡವರ, ನಿರ್ಗತಿಕರ ಹಾಗೂ ಇನ್ನಿತರ ಸಹಾಯ ಸಹಕಾರ ನೀಡುತ್ತಲೇ ಬರುತ್ತಿದ್ದೇನೆ ಹಾಗೂ ಇಂತಹ ಕಾರ್ಯಗಳನ್ನು ನಿರಂತರವಾಗಿ ಮಾಡಲಾಗುವುದು ಎಂದು ತಿಳಿಸಿದರು. ನಾನು ಅಧಿಕಾರ ವಹಿಸಿಕೊಂಡ ನಂತರದಿಂದ ಬದಲಾವಣೆಯನ್ನು ಮಾಡಲು ಬಯಸಿದ್ದು, ಈ ಹಿಂದೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು ಯಾರೂ ಸಹ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ, ಅವರಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಸಹಕರಿಸಿ ಸಹಾಯಧನವನ್ನು ನೀಡುವಂತಹ ಕಾರ್ಯಗಳು ಎಂದೂ ಮಾಡಿಲ್ಲ. ನಾನು ಇಂತಹ ಕಾರ್ಯಗಳನ್ನು ರೂಪಿಸಿ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರುಗಳಿಗೆ ಸನ್ಮಾನಿಸುವಂತಹ ಹಾಗೂ ಪ್ರೋತ್ಸಾಹಿಸುವಂತಹ ಜೊತೆಗೆ ಸಹಾಯಧನವನ್ನು ನೀಡುವಂತಹ ಹಾಗೂ ಪ್ರತಿ ವಿದ್ಯಾರ್ಥಿಗಳಿಗೆ 5,000 ಚೆಕ್ ನೀಡುವ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಗಿದೆ ಎಂದು ತಿಳಿಸಿದರು. ಪೋಷಕರಲ್ಲಿ ಮಂದಹಾಸ ವ್ಯಕ್ತವಾಗಿರುವುದು ಇದು ದೊಡ್ಡ ಮಟ್ಟದ ಕಾರ್ಯಕ್ರಮ. ಈ ಕಾರ್ಯಕ್ರಮವು ನಿರಂತರವಾಗಿ ಮಾಡಲಾಗುವುದು ಎಂದು ಈ ಮೂಲಕ ತಿಳಿಸಿದರು.
دائما أبدا على حبيبك خير الخلق كلهم سحرك. We are celebrating Independence Day. I wish you all a very happy Independence Day. Independence Day is the national festival of India. We got freedom on this day. We remember our freedom fighters on this day. I am proud to be an Indian. I love my country very much. दिल हमारा एक ही हमारी जान. हिंदुस्तान हमारा है, जान लगा देंगे वतन पर, हो जाएंगे कुर्बान. इसलिए हम
ನಮ್ಮ ಜಿಲ್ಲಾ ಒಕ್ಕಮಳ್ಳಿಯಿಂದ 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಧರ್ಮಗುರುಗಳು ಮತ್ತು ಎಲ್ಲ ಒಕ್ಕಮಳ್ಳಿಯ ಅಧ್ಯಕ್ಷರು, ಒಕ್ಕಮಳ್ಳಿಯ ಸದಸ್ಯರು, ನಮ್ಮ ಒಕ್ಕ ಅಧಿಕಾರಿಗಳು, ನಮ್ಮ ಮೈಸೂರು ನಗರದ ಎಲ್ಲ ಭಾಗದ ವಿದ್ಯಾರ್ಥಿಗಳು ಮತ್ತು ನಮ್ಮ ಮಸೀದಿಯ ಎಲ್ಲ ಮುಖಂಡರು, ಆಮೇಲೆ ಒಕ್ಕ ಸಂಸ್ಥೆಯ ಅಧ್ಯಕ್ಷರುಗಳು, ಪದಾಧಿಕಾರಿಗಳ ಸಹಕಾರದಿಂದ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಮೌಲಾನಾ ಮುಫ್ತಿ ತಾಜುದ್ದೀನ್ ಸಾಬ್ ಅವರಿಂದ ನಾವು ಇವತ್ತು ಶುರು ಮಾಡಿ ಈ ಎಲ್ಲ ಮಕ್ಕಳು ಎಲ್ಲ ಭಾಗದಿಂದ ಬಂದಿದ್ದಾರೆ. ಮೈಸೂರ ನಗರದಿಂದ ಎಲ್ಲ ಮಕ್ಕಳು. ಈ ಮಕ್ಕಳು ಯಾರು ಅಂತ ಹೇಳಿದ್ರೆ ಈ ಬಾರಿ ಬಂದಂತ SLC ಇಲ್ಲಿ ಒಳ್ಳೆ ರಿಸಲ್ಟ್ ಅನ್ನು ಪಡೆದಿ ಮುಂದಕ್ಕೆ ಕಾಲೇಜ್ಗೆ ಹೋಗುವಂತ ಮಕ್ಕಳಿಗೆ ನಮ್ಮ ಒಕ್ಕಮಳ್ಳಿ ಕಡೆಯಿಂದ ಇವತ್ತು ಅವ್ರಿಗೆ ಸಹಾಯಧನವಾಗಿ ಒಂದು 5,000 ರೂಪಾಯಿ ನಮ್ಮ ಒಕ್ಕಮಳ್ಳಿಯಿಂದ ಕೊಡ್ತಾ ಇದೀವಿ. ಅದೇ ರೀತಿ ಅವ್ರಿಗೆ ಇವತ್ತು ಒಂದು ಸನ್ಮಾನ ಮಾಡುವಂತ ಕಾರ್ಯಕ್ರಮ. ಮುಂದಿನ ಭವಿಷ್ಯದಲ್ಲಿ ಈ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಇನ್ನೂ ಅಭ್ಯಾಸವನ್ನು ಪಡೆದು ಒಳ್ಳೆ ಅಧಿಕಾರಿಗಳಾಗಿ ಸಮಾಜ ಸೇವೆ ಮಾಡ್ಬೇಕಂತೇಳಿ ತಂದೆ ತಾಯಿಗಳಿಗೂ ಕರೆದಿ ನಮ್ಮಲ್ಲಿ ನಮ್ಮ ಕಮಿಟಿಗಳ ಅಧ್ಯಕ್ಷರು ಅವ್ರಿಗೆಲ್ಲ ಕರೆದಿ ಇವತ್ತು ಒಳ್ಳೆ ಕಾರ್ಯಕ್ರಮ ಆಗಿದೆ. ಈ ಮಕ್ಕಳೆಲ್ಲ ತುಂಬಾ ಸಂತೋಷವಾಗಿ ಇವತ್ತು ಹೋಗೋರೆ. ಮುಂದಿನ ದಿನದಲ್ಲಿ ಒಳ್ಳೆ ಈ ಭಾರತದ ಒಳ್ಳೆ ಪ್ರಜೆಯಾಗಿ ಇವರ ಮುಂದಿನ ಜೀವನ ಒಳ್ಳೇದಾಗ್ಲಿ ಅಂತ ನಮ್ಮ ಧರ್ಮಗುರುಗಳೆಲ್ಲ ಆಶೀರ್ವಾದ ಮಾಡೋರೆ. ಅದೇ ರೀತಿ ಇವತ್ತು ಹಲವಾರು ಮುಖಂಡರುಗಳು ಎಲ್ಲ ಬಂದಿದ್ರು. ನಗರ ಪಾಲಿಕೆ ಸದಸ್ಯರಾದ ಸುಹೇಲ್ ಬೇಗ್ ಅವರು, ನಮ್ಮ ನಗರ ಪಾಲಿಕೆ ಕಾರ್ಪೊರೇಟರ್ ಆದ ಸಮಿ ಅವರು, ಅದೇ ರೀತಿ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರುಗಳು ಇವತ್ತು ಸಹಕಾರದಿಂದ ಈ ಕಾರ್ಯಕ್ರಮ ಆಗಿದೆ. ಮುಂದಿನ ದಿನದಲ್ಲಿ ಈ ಮಕ್ಕಳಿಗೆ ಓದಕ್ಕೋಸ್ಕರ ನಮ್ಮ ಒಕ್ಕಮಳ್ಳಿ ಏನೇನು ಸವಲತ್ತುಗಳು ಮಾಡ್ಕೊಳ್ಬೇಕು, ಇನ್ನೂ ಮಕ್ಕಳುಗಳು ಜಾಸ್ತಿ ಇದ್ದಾರೆ, ಅಂತವ್ರಿಗೂ ಸಹಾಯ ಮಾಡ್ಬೇಕು ಅಂತೇಳಿ ಇವತ್ತೆಲ್ಲ ನಾವು ತೀರ್ಮಾನ ಮಾಡಿ ಕೆಲಸ ಶುರು ಮಾಡಿದೀವಿ. ಎಲ್ಲರ ಸಹಕಾರದಿಂದ ಇವತ್ತು ನಮ್ಮ ಈ ಕ್ಷೇತ್ರದ ಶಾಸಕರಾದಂತ ನಮ್ಮ ತನ್ವೀರ್ ಸೇಠ್ ಸಾಹೇಬರು ಕೂಡ ಈ ಕೆಲಸಕ್ಕೆ ಸಹಕಾರ ಇದೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಒಕ್ಕಮಳ್ಳಿ ಮಿನಿಸ್ಟರ್ ಆದ ಬೀದರ್ ಜಮೀರ್ ಅಹಮದ್ ಖಾನ್ ಅವರು, ನಮ್ಮ ಜಿಲ್ಲೆಯವರಾದ ಸಿದ್ದರಾಮಯ್ಯ ಸಾಹೇಬರು ಏನ್ ಭರವಸೆ ಇಟ್ಟು ನನ್ಗೆ ಅಧ್ಯಕ್ಷ ಮಾಡವ್ರೆ, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇವತ್ತು ಈ ಮಕ್ಕಳ ಸೇವೆ ಮತ್ತು ನಮ್ಮ ಸಮಾಜ ಸೇವೆ ಮಾಡ್ಬೇಕಂತೇಳಿ ಇವತ್ತು ನಾವೆಲ್ಲ ಒಕ್ಕಮಳ್ಳಿ ಸದಸ್ಯರುಗಳೆಲ್ಲ ಸೇರಿ ಮಾಡಿದೀವಿ. ಎಲ್ಲರ ಸಹಕಾರ ಕೇಳಿ ಇವತ್ತು ಬಡವರಿಗೆ ಸಹಾಯ ಮಾಡೋಂತ ಒಂದು ಕೆಲಸ ಈ ಒಕ್ಕಮಳ್ಳಿಯಿಂದ ಆಗ್ಬೇಕಂತೇಳಿ ಇವತ್ತು ಒಳ್ಳೆ ಒಂದು ನಮ್ಮ ಧರ್ಮಗುರುಗಳು ಆಶೀರ್ವಾದ ನೀಡೋರೆ. ಮುಂದೆ ಒಳ್ಳೆ ಸೇವೆ ಮಾಡಕ್ಕೆ ಒಂದು ಅವಕಾಶ ಸಿಗ್ತದೆ.